ಅವನು ನನ್ನ ಸೊಂಟದ ಮೇಲೆ ಒಂದು ಕೈಯನ್ನಿಟ್ಟ, ಇನ್ನೊಂದು ಕೈಯನ್ನು ನನ್ನ ಎದೆಯ ಭಾಗಕ್ಕೆ ಮುಟ್ಟ. ನನಗೆ ಕರೆಂಟ್ ಶಾಕ್ ಹೊಡೆದಂಗಾಯ್ತು. ನಾನು ಅವನನ್ನ ಗಟ್ಟಿಯಾಗಿ ತಬ್ಕೊಂಡೆ. ನನ್ನ ಎದೆ ಅವನ ಎದೆಗೆ ಅಪ್ಪಳಿಸ್ತು. ಇಬ್ಬರ ಕಣ್ಣುಗಳು ಒಬ್ಬರನ್ನ ಒಬ್ರು ನೋಡ್ತಾ ಇದ್ವು. ಅವನು ನನ್ನನ್ನು ಹಿಂದಿನಿಂದ ಒತ್ತಿ ಹಿಡಿದುಕೊಂಡ. ಈ ಮಧ್ಯ ನನಗೆ ಒಂಥರ ರಸ ಬರೋದಕ್ಕೆ ಪ್ರಾರಂಭ ಆಯಿತು. ನನ್ನ ಕೈ ಕಾಲುಗಳು ನಡಗತೊಡಗಿದ್ವು. ರಾತ್ರಿ ಸಮಯ 9 ಗಂಟೆ ಆಗಿತ್ತು. ಹಾಸನದ ಚಳಿ ಗಾಳಿ ಕಿಟಕಿಗಳ ಮೂಲಕ ಒಳಗೆ ನುಗ್ಗುತ್ತಾ ಇತ್ತು. ಹೊರಗೆ ಮಳೆಯ ಹನಿಗಳು ಚಾವಣಿಯ ಮೇಲೆ, ಮರಗಳ ಮೇಲೆ ಮತ್ತು ಬೀದಿಯ ಇಟ್ಟಿಗೆಗಳ ಮೇಲೆ ಟಪ್ ಟಪ್ ಅಂತ ಬೀಳ್ತಾ ಇದ್ವು. ಮನೆಯಲ್ಲಿ ನೀರವ ಮೌನ ಇತ್ತು. ಕೇವಲ ಚಾವಣಿಯ ಹಳೆಯ ಫ್ಯಾನ್ ಮೆಲ್ಲಗೆ ತಿರುಗ್ತಾ ಇತ್ತು ಮತ್ತು ಫ್ರಿಡ್ಜಿನ ಹಗೂರವಾದ ಅನ್ನೋ ಶಬ್ದ ಕೇಳಿಸ್ತಾ ಇತ್ತು. ಮಗ ಅಂದ್ರೆ ಬಾಬು ಆಫೀಸ್ನಿಂದ ಬರುವಾಗ ಇವತ್ತು ತಡ ಆಗತ್ತೆ ಅಂತ ಹೇಳಿದ್ದ. ಯಾವುದು ಮೀಟಿಂಗ್ ಇದೆ, ಯಾರ್ಯಾರ ಕ್ಲೈಂಟ್ ಬಂದಿದ್ದಾರೆ, ಹಾಗಾಗಿ ರಾತ್ರಿ 1 ರಿಂದ 2 ಗಂಟೆ ಆಗಬಹುದು, ಅವನು ಬರೋದಿಲ್ಲ. ರೂಪಾ ಕಿಚನ್ನಲ್ಲಿ ನಿಂತಿದ್ಲು. ಬಿಳಿ ಚೂಡಿದಾರ ಧರಿಸಿದ್ಲು. ಕೂದಲು ಬಿಟ್ಟಿದ್ವು. ಹಗುರವಾದ ಒಂದು ಲೈಟ್ ಹಾಗೆ ಮೇಕಪ್ ಇತ್ತು. ಕೈಯಲ್ಲಿ ಬಿಸಿ ಬಿಸಿ ಹಾಲಿನ ಕಪ್ಪನ್ನ ಹಿಡಿದು ಅವಳು ಡ್ರಾಯಿಂಗ್ ರೂಮ್ ಕಡೆಗೆ ಹೋದ್ಲು. ಮಾವ ಗಿರೀಶ್ ಪ್ರಸಾದ್ ಸೋಫಾದ ಮೇಲೆ ಕೂತ್ಕೊಂಡಿದ್ರು. ಕಂಬಳಿಯನ್ನ ಹೊದ್ಕೊಂಡು ಟಿವಿಯಲ್ಲಿ ಯಾವುದೋ ಹಳೆ ಹಿಂದಿ ಸಿನಿಮಾ ನೋಡ್ತಾ ಇದ್ರು. ಅಮಿತಾಬ್ ಬಚ್ಚನ್ ಅವರ ಸಿನಿಮಾ ನಡೀತಾ ಇತ್ತು. ಆದ್ರೆ ಅವರ ಕಣ್ಣುಗಳು ಸ್ಕ್ರೀನ್ ಮೇಲೆ ಇರಲಿಲ್ಲ. ಅವರ ಕಣ್ಣುಗಳು ಕಿಚನಿನ ಬಾಗಿಲ ಮೇಲೆ ನೆಟ್ಟಿದ್ವು. ರೂಪಾ ಕಪ್ ಮುಂದೆ ಚಾಚಿದ್ಲು. ಮಾವಯ್ಯ ತಗೊಳ್ಳಿ, ಇವತ್ತು ಚಳಿ ತುಂಬಾ ಇದೆ, ಬಿಸಿ ಹಾಲು ಕುಡೀರಿ, ಗಂಟಲಿಗೂ ಸ್ವಲ್ಪ ಹಿತವಾಗಿರುತ್ತೆ ಅಂದ್ಲು. ಗಿರೀಶ್ ಅವರು ಕಪ್ಪನ್ನ ಹಿಡ್ಕೊಂಡ್ರು. ಅವರ ಬೆರಳುಗಳು ರೂಪಾಳ ಮೃದುವಾದ ಕೈಗಳ ಮೇಲೆ ತಗುಲಿ ನಿಂತ್ವು. ಸ್ವಲ್ಪ ಸಮಯ ಹಾಗೇ ಇದ್ವು. ನಂತರ ಮೆಲ್ಲ ಹೇಳಿದ್ರು, ಮಗಳೇ, ನಿನ್ನ ಕೈಗಳು ಮಂಜಿನಂತೆ ತಣ್ಣಗೆದಾವೆ, ಚಳಿ ಒಳಗಿನವರೆಗೂ ನುಗ್ಗಿದಂತಿದೆ. ರೂಪ ಹಗುರವಾಗಿ ನಕ್ಕು ಹೇಳಿದ್ಲು, ಹೌದು ಮಾವಯ್ಯ, ಹೊರಗೆ ಮಳೆ ಬರ್ತಾ ಇದೆಯಲ್ಲ, ಹಾಗಾಗಿ ಚಳಿ ತುಂಬಾ ಅನ್ನಿಸ್ತಾ ಇದೆ. ಗಿರೀಶ್ ಅವರು ಕಂಬಳಿಯನ್ನ ಸ್ವಲ್ಪ ಎಳೆದುಕೊಂಡು ಸೋಫಾದ ಕಡೆಗೆ ಸನ್ನೆ ಮಾಡಿದ್ರು. ಬಾ, ಇಲ್ಲಿ ಕೂತ್ಕೋ ಸ್ವಲ್ಪ ಹೊತ್ತು, ಕಂಬಳಿಯ ಒಳಗೆ ಸ್ವಲ್ಪ ಉಷ್ಣತೆ ಸಿಗುತ್ತೆ ಅಂದ್ರೆ ಬಿಸಿ ಆಗುತ್ತೆ ಅಂದ್ರು. ಒಬ್ನೇ ಕೂತು ಬೋರ್ ಆಗ್ತಾ ಇದೆ. ರೂಪಾ ಸ್ವಲ್ಪ ಹಿಂಜರಿಕೆಯನ್ನ ತೋರಿಸಿದ್ಲು. ಆಮೇಲೆ ನಿಧಾನವಾಗಿ ಸೋಫಾದ ಒಂದು ಮೂಲೆಯಲ್ಲಿ ಕೂತ್ಲು. ಗಿರೀಶ್ ಅವರು ಕಂಬಳಿಯನ್ನ ಇಬ್ಬರ ಕಾಲುಗಳ ಮೇಲೆ ಹರಡಿಕೊಂಡ್ರು. ಈಗ ಇಬ್ಬರ ಕಾಲುಗಳು ಕಂಬಳಿಯ ಅಡಿಯಲ್ಲಿ ಪೂರ್ತಿ ಅಂಟ್ಕೊಂಡಿದ್ವು. ರೂಪಾಲ ಕಾಲುಗಳು ತಣ್ಣಗೆ ಇದ್ವು. ಮಾವಯ್ಯನ ಕಾಲುಗಳು ಬೆಚ್ಚಗೆ ಇದ್ವು. ಕೆಲವು ಕ್ಷಣಗಳು ಮೌನದಲ್ಲಿ ಕಳೆದ್ವು. ಟಿವಿಯಲ್ಲಿ ಅಮಿತಾಬ್ ತನ್ನ ಧ್ವನಿಯಲ್ಲಿ ಚುರಾ ಲಿಯಾ ಹೈ ತುಮ್ನೆ ಜೋ ದಿಲ್ ಕೋ ಅಂತ ಹಾಡಾಡ್ತಾ ಇದ್ರು. ಗಿರೀಶ್ ಅವರು ಮೆಲ್ಲನ ಧ್ವನಿಯಲ್ಲಿ ಹೇಳಿದ್ರು ರೂಪಾಗೆ, ರೂಪಾ, ಈ ಕಂಬಳಿ ಎಷ್ಟೊಂದು ಚಿಕ್ಕದಾಗಿದೆ ಅಲ್ವಾ, ಪೂರ್ತಿ ನಮ್ಮಿಬ್ಬರಿಗೆ ಮುಚ್ಚಕ್ಕಾಗ್ತಾ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅಂತ. ರೂಪಾ ಕಣ್ಣು ತಗ್ಗಿಸಿ ಹೇಳಿದ್ಲು, ಹಾಗಾದ್ರೆ ನೀವೇ ಮಾಡ್ಕೊಳ್ಳಿ ಅಂತ. ನಾನೇನು ಮಾಡಲಿ? ಗಿರೀಶ್ ಅವರು ಹಗುರವಾದ ಒಂದು ನಗುವಿನೊಂದಿಗೆ ಹೇಳಿದ್ರು, ಅಯ್ಯೋ, ನಾನು ಮಾಡೇ ಮಾಡ್ತೀನಿ ಮಗಳೇ, ನೋಡ್ತಿಲ್ವಾ? ಅವರು ಕಂಬಳಿಯ ಒಳಗೆ ಕೈ ಹಾಕಿದ್ರು. ಮೊದಲು ರೂಪಾಳ ಕಾಲುಗಳ ಮೇಲೆ ಇಟ್ರು. ಬರೀ ಇಟ್ಟಿದ್ದಷ್ಟೇ ಅಲ್ಲ, ನಂತರ ಮೆಲ್ಲಗೆ ಉಜ್ಜೋದಕ್ಕೆ ಶುರು ಮಾಡಿದ್ರು. ರೂಪಾಲ ಉಸಿರಾಟ ಸ್ವಲ್ಪ ವೇಗವಾಯಿತು. ಅವಳು ಮೆಲ್ಲಗೆ ಹೇಳಿದ್ಲು, ಮಾವಯ್ಯ, ಇದೇನ್ ಮಾಡ್ತಾ ಇದ್ದೀರಾ ನೀವು? ಗಿರೀಶ್ ಅವರು ಮುಗ್ಧರೆಂದು ನಗಿಸ್ತಾ ಹೇಳಿದ್ರು, ಅಯ್ಯೋ, ಕಾಲುಗಳು ತಣ್ಣಗಿವೆಯಲ್ಲ, ಅದಕ್ಕೆ ಸ್ವಲ್ಪ ಶಾಖ ಕೊಡ್ತಿದ್ದೀನಿ ಕಣೆ ಅಷ್ಟೇ ಅಂತ. ನೀನು ನನ್ನ ಸೊಸೆ, ಇಷ್ಟು ಮಾಡೋದು ನನ್ನ ಕರ್ತವ್ಯ ಅಲ್ವಾ? ರೂಪಾ ಏನೂ ಹೇಳಿಲ್ಲ. ಮೆಲ್ಲಗೆ ತನ್ನ ಕಾಲುಗಳನ್ನ ಇನ್ನೂ ಸ್ವಲ್ಪ ಒಳಗ್ ನೂಕುದ್ಲು. ಈಗ ಮಾವಯ್ಯನ ಬೆರಳುಗಳು ಅವರ ಕಾಲುಗಳ ನಡುವಿನ ಮೃದುವಾದ ಜಾಗದಲ್ಲಿ ಮೆಲ್ಲಗೆ ಚಲಿಸ್ತಾ ಇದ್ವು. ಯಾವುದೋ ಪುಟ್ಟ ತುಂಟಾಟದಂತೆ. ಗಿರೀಶ್ ಅವರು ಮತ್ತೆ ಹೇಳಿದ್ರು, ಮಗಳೇ, ನೀನು ಎಷ್ಟು ಬೆಚ್ಚಗಿದ್ಯಾ ಅಂದ್ರೆ ಒಳಗೊಂದು ಉರಿಯುವ ಒಲೆ ಇದ್ದಂತಿದೆ ಅಂತ. ನಾನು ಅಂದ್ಕೊಳ್ತಾ ಇದ್ದೆ, ಈ ಒಲೆಯ ಬೆಂಕಿಯನ್ನ ಕೈಯಿಂದ ಮುಟ್ಟಿ ನೋಡೋಣ ಅಂತ ಹೇಳಿ, ಅದು ಎಷ್ಟು ವೇಗವಾಗಿ ಉರಿತಾ ಇದೆ ಅಂತ. ರೂಪಾಳ ಮುಖ ಕೆಂಪಗಾಯ್ತು. ಅವಳು ಕೇವಲ ಇಷ್ಟೇ ಹೇಳಿದ್ಲು, ನೀವು ಎಷ್ಟು ಕೆಟ್ಟ ವಿಷಯಗಳನ್ನ ಮಾತಾಡ್ತೀರಾ ಅಂತ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ. ಗಿರೀಶ್ ಅವರು ನಿಧಾನವಾಗಿ ಉತ್ತರ ಕೊಟ್ಟರು, ಕೆಟ್ಟ ಮಾತುಗಳು ಹೃದಯದಿಂದ ಹೊರಬರುತ್ತವೆ ಮಗಳೇ, ಮತ್ತು ಉರಿಯುವ ಹೃದಯಕ್ಕೆ ಏನು ಬೇಕೋ ಅದು ನಾಲಿಗೆ ಮೇಲೆ ಬಂದೇ ಬರುತ್ತೆ, ಎಷ್ಟೇ ಬಚ್ಚಿಟ್ರು ಸರಿನೇ ಅಂತ.
ಈಗ ಕಂಬಳಿಯ ಅಡಿಯಲ್ಲಿ ಕೈಯ ಆಟ ಹೆಚ್ಚಾದವು. ರೂಪಾಳ ಕೈ ನಿಧಾನವಾಗಿ ಮಾವಯ್ಯನ ತೊಡೆ ಮೇಲೆ ಬಂತು. ಸುಮ್ಮನೆ ಇಟ್ಟಿದ್ಲು ಅಷ್ಟೇ, ಅಲ್ಲಾಡಿಸ್ಲಿಲ್ಲ. ಆದರೆ ಬೆರಳುಗಳು ಹಗೂರವಾಗಿ ಒತ್ತುತ್ತಾ ಇದ್ವು. ಗಿರೀಶ್ ಅವರು ಕಣ್ಣು ಮುಚ್ಚಿ ಹೇಳಿದ್ರು, ಸಾಕು, ಸ್ವಲ್ಪ ಹೊತ್ತು ಹೀಗೆ ಇರ್ಲಿ, ಯಾವುದೇ ಕೆಲಸ ಬೇಡ, ಕೇವಲ ಈ ಉಷ್ಣತೆಯನ್ನು ಅನುಭವಿಸೋಣ, ಈ ಬಿಸಿಯನ್ನು ಅನುಭವಿಸೋಣ, ರಾತ್ರಿ ಇನ್ನೂ ತುಂಬಾ ಉದ್ದ ಇದೆ ಅಂತ. ಸಿನಿಮಾದಲ್ಲಿ ಈಗ ಮಳೆಯ ದೃಶ್ಯ ಬಂತು. ಹೀರೋ ಹೀರೋಯಿನ್ ಜೊತೆ ಮಳೆನಲ್ಲಿ ನೆನೀತಾ ಇದ್ದ. ರೂಪ ಮೆಲ್ಲಗೆ ಹೇಳಿದ್ಲು, ಮಾವಯ್ಯ, ಸಿನಿಮಾದಲ್ಲಿ ಹೀರೋ ತನ್ನ ಹೀರೋಯಿನ್ ಹಾಳಾಗದಂತೆ ಕಾಪಾಡ್ತಾನೆ, ಆದ್ರೆ ನೀವು ನನ್ನನ್ನು ಹಾಳು ಮಾಡ್ತಾ ಇದ್ದೀರಾ ಅಂತ. ಗಿರೀಶ್ ಅವರು ಮುಗುಳು ನಗುತ್ತಾ ಹೇಳಿದ್ರು, ಅಯ್ಯೋ ಮಗಳೇ, ಮಳೆಯಲ್ಲಿ ನೆನೆಯೋದು ಕೂಡ ಒಂಥರ ಮಜಾ. ಮತ್ತು ಈ ಮಳೆ ಒಳಗಿಂದು, ಹೊರಗಿನ ಮಳೆಗಿಂತ ಇದು ಎಷ್ಟೋ ಪಟ್ಟು ಹೆಚ್ಚು ಬಿಸಿ ಮತ್ತು ಹಸಿ. ಸಮಯ ಕಳೀತಾ ಹೋಯ್ತು. ರಾತ್ರಿ 12 ಗಂಟೆ ಆಗಿತ್ತು. ಈಗ ಕಂಬಳಿಯ ಅಡಿಯಲ್ಲಿದ್ದ ಕೈಗಳು ಕೇವಲ ಕಾಲುಗಳಿಗೆ ಸೀಮಿತ ಆಗಿರಲಿಲ್ಲ. ಗಿರೀಶ್ ಅವರ ಬೆರಳುಗಳು ನಿಧಾನವಾಗಿ ರೂಪಾಳ ತೊಡೆಗಳ ಕಡೆಗೆ ತಾಗ್ತಾ ಇದ್ವು. ರೂಪ ವಿರೋಧಿಸಲಿಲ್ಲ, ಕೇವಲ ಉಸಿರಾಟ ವೇಗ ಆಯ್ತು. ರೂಪ ಮೆಲ್ಲಗೆ ಹೇಳಿದ್ಲು, ಮಾಯಮಯ್ಯ, ಒಂದು ವೇಳೆ ಬಾಬು ಬಂದುಬಿಟ್ರೆ? ಗಿರೀಶ್ ಅವರು ಕಣ್ಣು ಬಿಟ್ಟು ಹೇಳಿದ್ರು, ಬಂದ್ರೆ ಏನಂತೆ, ನಾವು ಬರೀ ಕಂಬಳಿ ಹೊದ್ದು ಟಿವಿ ನೋಡ್ತಿದ್ದೀವಿ ಅಷ್ಟೇ, ಇದರಲ್ಲಿ ತಪ್ಪೇನಿದೆ? ರೂಪ ನಕ್ಳು, ಹಗುರವಾದ ನಾಚಿಕೆಯ ನಗು. ಬಾಬು ಅಂದ್ರೆ ಅವಳ ಮಗ. ನಿಮ್ಮ ಈ ಮಾತುಗಳೇ ತುಂಬಾ ಅಪಾಯಕಾರಿ. ಗಿರೀಶ್ ಮತ್ತೆ ಹೇಳಿದ್ರು, ಅಪಾಯ ಇರೋದು ನಾನು ಬೇರೆ ಏನಾದರೂ ಮಾಡೋದಕ್ಕೆ ಶುರು ಮಾಡಿದಾಗ ಅಲ್ವಾ, ಈಗಂತೂ ಬರೀ ಕೈ ಆಡಿಸೋ ಮಾತುಗಳಷ್ಟೇ. ರೂಪ ತುಂಟಾಟದಿಂದ ಹೇಳಿದ್ಲು, ಹಾಗಾದ್ರೆ ನೀವು ಇನ್ನು ಏನೇನು ಮಾಡೋದಕ್ಕೆ ಬಯಸ್ತೀರಾ? ಗಿರೀಶ್ ಒಂದು ಕ್ಷಣ ನಿಂತು ಹೇಳಿದ್ರು, ಹೃದಯ ಬಯಸುವುದನ್ನೇ ಮಾಡ್ತೀನಿ ಮಗಳೇ, ಆದರೆ ಸದ್ಯಕ್ಕೆ ಇಷ್ಟೇ ಸಾಕು. ಉಳಿದ ವಿಷಯಗಳು ಹೃದಯದಲ್ಲಿ ಇರಲಿ. ಈಗ ಇಬ್ಬರ ನಡುವೆ ಮೌನ ಇತ್ತು, ಆದರೆ ಆ ಮೌನವೇ ಮಾತಾಡ್ತಾ ಇತ್ತು. ಕಂಬಳಿಯ ಅಡಿಯಲ್ಲಿ ಸಣ್ಣ ಪುಟ್ಟ ಚಲನೆಗಳು ಮುಂದುವರಿತಾ ಇದ್ವು. ಕೆಲವೊಮ್ಮೆ ಬೆರಳುಗಳು ತೊಡೆಯ ಮೇಲೆ ಉಜ್ಜೋದು, ಕಾಲುಗಳು ಪರಸ್ಪರ ತಾಗೋದು, ರೂಪಾಲ ಕೈ ಮಾವಯ್ಯನ ಸೊಂಟದ ಹತ್ತಿರ ಹೋಗೋದು. ರಾತ್ರಿ 1 ಗಂಟೆ ಆಯ್ತು. ಹೊರಗೆ ಮಳೆ ಇನ್ನೂ ಜೋರಾಯ್ತು. ಮಿಂಚು ಗುಡುಗುಗಳು ಕೇಳಿಸ್ತಾ ಇದ್ವು. ರೂಪ ಸ್ವಲ್ಪ ಬೆದರಿದ್ಲು. ಗಿರೀಶ್ ಅವರು ಕಂಬಳಿಯನ್ನ ಇನ್ನೂ ಬಿಗಿಯಾಗಿ ಎರೆದ್ರು. ಈಗ ಇಬ್ರು ಬಹುತೇಕ ಒಬ್ಬರಿಗೊಬ್ರು ಅಂಟ್ಕೊಂಡಿದ್ರು. ಗಿರೀಶ್ ಅವರು ಕಿವಿಯ ಹತ್ತಿರ ಪಿಸುಗುಟ್ಟಿದ್ರು, ಹೆದರ್ಬೇಡ ಮಗಳೇ, ನಾನಿದ್ದೇನೆ. ರೂಪ ಕೂಡ ಪಿಸುಗುಟ್ಟಿದ್ಲು, ನನಗೆ ಹೆದರಿಕೆ ಆಗ್ತಾ ಇಲ್ಲ, ಬರೀ ಹೃದಯ ತುಂಬಾ ಜೋರಾಗಿ ಬಡಿದುಕೊಳ್ತಾ ಇದೆ. ಗಿರೀಶ್ ಮುಗುಳ್ನಕ್ಕೆ ಹೇಳಿದ್ರು, ಹೃದಯ ಬಡಿತ ಕೇಳಿಸ್ತಿದೆ, ಇದು ಒಳ್ಳೆ ವಿಷಯವೇ. ನಂತರ ಇಬ್ರು ಸುಮ್ಮನಾದ್ರು. ಕಂಬಳಿಯ ಅಡಿಯಲ್ಲಿ ಕೈಗಳು ಈಗ ಇನ್ನು ಆಳಕ್ಕೆ ಹೋಗ್ತಾ ಇದ್ವು. ಆದರೆ ಯಾವುದೂ ಬಹಿರಂಗವಾಗಿರಲಿಲ್ಲ. ಎಲ್ಲವೂ ಇಶಾರೆಗಳಲ್ಲಿ ರಹಸ್ಯವಾಗಿ ಆ ಒಂದು ವಿಚಿತ್ರ ಪ್ರೀತಿಯ ಅಂದಾಜಿನಲ್ಲಿ. ರಾತ್ರಿ 1:30 ಗಂಟೆ ಆಯಿತು. ರಸಿಕ ತಾರೆಯನ್ನು ಸಬ್ಸ್ಕ್ರೈಬ್ ಮಾಡಿ. ಹೊರಗೆ ಗಾಡಿಯ ಶಬ್ದ ಕೇಳಿಸ್ತು. ಬಾಬು ಬಂದೇ ಬಿಟ್ಟ. ಇಬ್ರು ಬೇಗನೆ ಕಂಬಳಿಯನ್ನ ಸರಿಪಡಿಸ್ಕೊಂಡ್ರು. ಟಿವಿಯ ಸೌಂಡ್ ಜಾಸ್ತಿ ಮಾಡಿದ್ರು. ರೂಪ ಎದ್ದು ಕಿಚನ್ ಕಡೆಗೆ ಹೋದ್ಲು. ಗಿರೀಶ್ ಅವರು ಏನೂ ಆಗದವರಂತೆ ಸೋಫಾದಲ್ಲಿ ಕುಳಿತರು. ಬಾಬು ಒಳಗ್ ಬಂದ. ತುಂಬಾ ಸುಸ್ತಾಗಿದ್ದ. ಅರೆ ವಾ, ಇಬ್ರು ಇನ್ನೂ ಎಚ್ಚರವಾಗಿದ್ದೀರಾ? ಗಿರೀಶ್ ಹೇಳಿದ್ರು, ಹೌದು ಮಗನೇ, ಸ್ವಲ್ಪ ಹೊತ್ತು ಟಿವಿ ನೋಡ್ತಾ ಇದ್ವಿ, ನೀನು ಬಂದದ್ದು ಒಳ್ಳೇದಾಯ್ತು. ರೂಪಾ ಕಿಚನ್ನಿಂದ ಹೇಳತ್ಲು. ಬಾಬು ಬಿಸಿ ಹಾಲು ತರ್ಲಾ? ಬಾಬುನ ಕೇಳ್ದ. ಬೇಡ, ಮಲಗ್ತೇನೆ, ತುಂಬಾ ಸುಸ್ತಾಗಿದೆ. ಅವನು ನೇರವಾಗಿ ಬೆಡ್ರೂಮ್ಗೆ ಹೋದ. ರೂಪಾ ವಾಪಸ್ ಬಂದ್ಲು. ಗಿರೀಶ್ ಅವರ ಕಡೆಯನ್ನು ನೋಡಿದ್ಲು. ಇಬ್ಬರ ಕಣ್ಣುಗಳು ಸಂಧಿಸಿದ್ವು. ಇಬ್ಬರ ಮುಖದಲ್ಲೂ ಅದೇ ತುಂಟಾಟದ ನಗು ಇತ್ತು. ಆ ನಗು ಕೇವಲ ಅವರಿಬ್ಬರಿಗಷ್ಟೇ ಅರ್ಥವಾಗ್ತಾ ಇತ್ತು. ಗಿರೀಶ್ ಮೆಲ್ಲಗೆ ಕೇಳಿದ್ರು, ನಾಳೆ ರಾತ್ರಿ ಮತ್ತೆ ಬರ್ತೀಯ ಅಲ್ವಾ ಅಂತ. ರೂಪ ನಾಚಿಕೆಯಿಂದ ಹಗುರವಾಗಿ ಹ್ಞೂ ಅನ್ನುವಂತ ತಲೆದೂಗಿದ್ಲು. ನಂತರ ಇಬ್ರು ತಮ್ಮ ತಮ್ಮ ರೂಮ್ಗಳಿಗೆ ಹೋದ್ರು. ಆದರೆ ಇಬ್ರಿಗೂ ತಿಳಿದಿತ್ತು, ಈ ರಾತ್ರಿ ಮುಗಿದಿಲ್ಲ, ಇದು ಕೇವಲ ಆರಂಭ ಅಷ್ಟೇ, ಮತ್ತು ಮುಂದಿನ ರಾತ್ರಿಗಳು ಇನ್ನೂ ತುಂಬಾ ಉದ್ದ ಇರ್ತವೆ ಅಂತ. ಬಾಬು ಮತ್ತು ಆ ಮಾವಯ್ಯನ ನಡುವಿನ ಆ ನಿಗೂಢ ಉದ್ದನೆಯ ರಾತ್ರಿಗಳು ಅಲ್ಲೊಂದು ಟ್ವಿಸ್ಟ್ ಇದೆ. ಪೂರ್ತಿ ಕಥೆಯನ್ನ ನೋಡಿ.
ಮಳೆ ನಿಂತಿತ್ತು, ಆದ್ರೆ ಗಾಳಿಯಲ್ಲಿ ಇನ್ನೂ ಆ ಚಳಿ ಇತ್ತು. ಮರ್ದಿನ ಕೂಡ ಬಾಬು ಹೇಳ್ದ, ನಾಳೆ ಬೆಳಗ್ಗೆ ಬೇಗ ಮೀಟಿಂಗ್ ಇದೆ, ರಾತ್ರಿ ತಡವಾಗಿ ಬರ್ತೀನಿ. ರೂಪಾ ಸರಿ ಅಂತ ಅಂದ್ಲು. ಆದ್ರೆ ಅವಳ ಹೃದಯ ಬೇರೆಯದೇ ಹೇಳ್ತಾ ಇತ್ತು. ರಾತ್ರಿ 9:30 ಗಂಟೆಗೆ ಗಿರೀಶ್ ಮೊದಲೇ ಸೋಫಾದಲ್ಲಿದ್ರು. ಇವತ್ತು ಕಂಬಳಿಯ ಬದಲು ಒಂದು ದಪ್ಪನೆಯ ಚಾದರವನ್ನ ಹಾಸ್ಕೊಂಡಿದ್ರು. ಟಿವಿಯಲ್ಲಿ ಯಾವುದೋ ಹಳೆ ಸಿನಿಮಾ ಬರ್ತಾ ಇತ್ತು. ರೂಪಾ ಕಿಚನ್ನಿಂದ ಬಂದ್ಲು. ಇವತ್ತು ನೀಲಿ ಚೂಡಿದಾರ, ದುಪ್ಪಟ್ಟ ಹೆಗಲ ಮೇಲಿತ್ತು. ಮಾವಯ್ಯ ಚಹಾ ಅಂದ ಗಿರೀಶ್ ಕಪ್ಪನ್ನ ಹಿಡಿದ್ರು. ಈ ಬಾರಿ ಅವರ ಬೆರಳುಗಳು ರೂಪಲ ಕೈಯನ್ನ ಪೂರ್ತಿಯಾಗಿ ಸವರಿದ್ವು. ಮಗಳೇ, ಇವತ್ತು ಮತ್ತೆ ಚಳಿ ಜಾಸ್ತಿ ಆಗ್ತಾ ಇದೆ ಅಂತ ರೂಪಾ ತಲೆ ತೂಗುತ್ತು. ತುಂಬಾ ಜಾಸ್ತಿ. ಗಿರೀಶ್ ಚಾದರದ ಕಡೆಗೆ ಸನ್ನೆಯನ್ನ ಮಾಡಿದ್ರು. ಬಾ, ಇವತ್ತು ಚಾದರ ದೊಡ್ಡದಾಗಿದೆ, ಪೂರ್ತಿ ಮುಚ್ಕೊಳ್ಬಹುದು. ರೂಪಾ ಏನು ಹೇಳ್ದೆ ಕುಳಿತುಕೊಂಡ್ಲು. ಈ ಬಾರಿ ಅವಳು ಮಾವಯ್ಯನಿಗೆ ಹತ್ತಿರವಾಗಿ ಕುಳಿತ್ಲು. ಇಬ್ಬರ ಹೆಗಲುಗಳು ತಾಗ್ತಾ ಇದ್ವು. ಚಾದರ ಇಬ್ಬರ ಮೇಲೂ ಹರಡ್ಕೊಂಡಿತ್ತು. ಕೆಲವು ನಿಮಿಷಗಳ ಮೌನ. ಆಮೇಲೆ ಗಿರೀಶ್ ಮೆಲ್ಲಗೆ ಕೇಳಿದ್ರು, ನಿನ್ನೆ ರಾತ್ರಿ ಆಗಿದ್ದು ಕನಸೇ ಅಂತ. ರೂಪಾ ಕಣ್ಣು ತಗ್ಗಿಸಿ ಹೇಳಿದ್ಲು, ಕನಸಾಗಿದ್ರೆ ಇವತ್ತು ಮತ್ತೆ ಬಂದು ಕೂತ್ಕೊಂತಾ ಇರ್ಲಿಲ್ಲ ನಿಮ್ ಪಕ್ಕ ಅಂತ. ಗಿರೀಶ್ ಅವರ ಉಸಿರಾಟ ಈಗ ಭಾರವಾಯಿತು. ಇವತ್ತು ನನ್ನ ಸೊಸೆ ಏನ್ ಬಯಸ್ತಾ ಇದ್ದಾಳೆ? ರೂಪಾ ಮೊದಲ ಬಾರಿಗೆ ಅವರ ಕಣ್ಣನ್ನ ನೇರವಾಗಿ ನೋಡಿ ಹೇಳಿದ್ಲು, ಅದೇ ನಿನ್ನೆ ರಾತ್ರಿ ನೀವು ಯಾವುದನ್ನ ಬಯಸ್ತಾ ಇದ್ರೋ ಅದು ಅಂತ. ಆದ್ರೆ ಇವತ್ತು ಸ್ವಲ್ಪ ಹೆಚ್ಚಾಗಿ ಬೇಕು. ಗಿರೀಶ್ ನಕ್ರು. ಆ ನಗು ಈಗ ಮುಗ್ಧವಾಗಿರ್ಲಿಲ್ಲ. ಅದರಲ್ಲಿ ಆ ಒಂದು ಬೆಂಕಿ ಇತ್ತು. ಆ ಒಂದು ಚಾದರದ ಅಡಿಯಲ್ಲಿ ಕೈಗಳು ಮತ್ತೆ ಚಲಿಸೋದಕ್ಕೆ ಶುರು ಮಾಡಿದ್ವು. ಈ ಬಾರಿ ಗಿರೀಶ್ ಅವರ ಬೆರಳುಗಳು ರೂಪಾಲ ತೊಡೆಯ ಮೇಲೆ ನೇರವಾಗಿ ಮೇಲಕ್ಕೆ ಹೋದ್ವು. ರೂಪಾಲ ಕಾಲುಗಳನ್ನ ಸ್ವಲ್ಪ ಅಗಲ ಮಾಡಿದ್ಲು. ವಿರೋಧಿಸುವ ಬದಲು ಅನುಮತಿಯನ್ನ ನೀಡಿದ್ಲು. ರೂಪಾ ಪಿಸ್ಕುಟ್ಟಿದ್ಲು, ಮಾವಯ್ಯ, ಯಾರಾದ್ರೂ ನೋಡ್ಬಿಟ್ರೆ? ಗಿರೀಶ್ ಅವಳ ಕಿವಿಯ ಹತ್ತಿರ ಬಾಯಿ ತಂದು ಹೇಳಿದ್ರು, ಯಾರು ನೋಡ್ತಾರೆ? ಬಾಬು ಬೆಳಗಿನವರೆಗೆ ಬರಲ್ಲ. ನೆರೆ ಹೊರೆಯವರು ಮಲಗಿದ್ದಾರೆ. ಬರೀ ನೀನು, ನಾನು ಮತ್ತು ಈ ಚಾದರ ಅಂದ್ರೆ ಹಾಸಿಗೆ. ಈಗ ಅವರ ಕೈ ರೂಪಾಲ ಬೆನ್ನಿನ ಮೇಲೆ, ಸೊಂಟದ ಮೇಲೆ ಸಾಕ್ತಾ ಇತ್ತು. ರೂಪಾಲ ಉಸಿರಾಟ ವೇಗವಾಯಿತು. ಅವಳು ಕೂಡ ಈಗ ಮಾವಯ್ಯನ ಎದೆಯ ಮೇಲೆ, ಹೊಟ್ಟೆಯ ಮೇಲೆ ಕೈಯನ್ನ ಆಡಿಸ್ತಾ ಇದ್ಲು. ಗಿರೀಶ್ ಕಣ್ಣನ್ನ ಮುಚ್ಚಿ ಹೇಳಿದ್ರು, ಮಗಳೇ, ನೀನು ಎಷ್ಟೊಂದು ಮೆತ್ತಗಾಗಿದ್ಯಾ, ಅಂದ್ರೆ ಮೃದುವಾಗಿದ್ಯಾ, ಅಂದ್ರೆ ರೇಷ್ಮೆಯನ್ನ ಮುಕ್ಕಿದಂತಿದೆ. ರೂಪಾ ತುಂಟಾಟದಿಂದ ಹೇಳಿದ್ಲು, ಮತ್ತು ನಿಮ್ಮ ಬೆರಳುಗಳು ಎಷ್ಟೊಂದು ತುಂಟಾಟ ಮಾಡ್ತಾ ಇವೆ. ಈಗ ಇಬ್ಬರ ನಡುವಿನ ಅಂತರ ಇಲ್ಲವಂತಾಯ್ತು. ಹತ್ರ ಆಗ್ಬಿಟ್ರು. ರೂಪಾಳ ತಲೆ ಗಿರೀಶ್ ಅವರ ಹೆಗಲ ಮೇಲಿತ್ತು. ಅವರ ಒಂದು ಕೈ ರೂಪಾಳ ಕೂದಲಲ್ಲಿ, ಇನ್ನೊಂದು ಕೈ ತೊಡೆಗಳ ಮೇಲೆ. ರೂಪಾ ಮೆಲ್ಲಗೆ ಆಹಾ ಅಂತ ಇದ್ಲು. ಮಾವಯ್ಯ, ಇದು ತಪ್ಪಲ್ವಾ? ಗಿರೀಶ್ ಉತ್ತರಿಸಿದ್ರು, ಯಾವುದು ಹೃದಯವನ್ನ ನೋಯಿಸ್ತಾ ಇದೆಯೋ ಅದು ತಪ್ಪು. ಇದು ಹೃದಯಕ್ಕೆ ನೆಮ್ಮದಿಯನ್ನ ನೀಡ್ತಾ ಇದೆ. ರೂಪಾ ಮುಗುಳ್ನಕ್ಕು ಹೇಳಿದ್ಲು, ಹಾಗಾದ್ರೆ ನೆಮ್ಮದಿ ನೀಡ್ತಾನೇ ಇರಿ. ರಾತ್ರಿ ಇನ್ನೂ ಬಾಕಿ ಇದೆ. ರಾತ್ರಿ 11:30 ಆಗಿತ್ತು. ಈಗ ಚಾದರದ ಕೆಳಗೆ, ಹಾಸಿಗೆಯ ಕೆಳಗೆ ಎಲ್ಲವೂ ಸ್ಪೀಡಪ್ ಆಯ್ತು, ವೇಗವಾಯಿತು. ಗಿರೀಶ್ ರೂಪಾಳನ್ನ ತಮ್ಮ ಮಡಿಲಿಗೆ ಎಳೆದುಕೊಂಡ್ರು. ರೂಪಾ ಪೂರ್ತಿಯಾಗಿ ಅವರ ಮೇಲೆ ಮಲ್ಕೊಂಡ್ರು. ಇಬ್ಬರು ಚಾದರದ ಅಡಿಯಲ್ಲಿದ್ರು. ಗಿರೀಶ್ ಪಿಸ್ಗುಟ್ಟಿದ್ರು, ಮಗಳೇ, ಇವತ್ತು ನಿನಗೆ ಪೂರ್ತಿ ಸುಖ ನೀಡ್ತೇನೆ ಅಂತ. ರೂಪಾ ಕಣ್ಣು ಮುಚ್ಚಿ ಹೇಳಿದ್ಲು, ನೀಡಿಬಿಡಿ ಎಲ್ಲವನ್ನು, ನಾನು ನಿಮ್ಮವಳ ಇವತ್ತು. ಈಗ ಎಲ್ಲವೂ ಒಂದು ಅನುಭವವಾಗಿ ಬದಲಾಗಿತ್ತು. ರಾತ್ರಿ 1:15 ಬಾಬು ಗಾಡಿಯ ಶಬ್ದ ಕೇಳಿಸ್ತು. ಇಬ್ಬರು ತಕ್ಷಣ ತಮ್ಮನ್ನ ತಾವು ಸರಿಪಡಿಸ್ಕೊಂಡ್ರು. ಚಾದರ ಸರಿ ಮಾಡಿದ್ರು. ರೂಪಾ ಕಿಚನ್ ಕಡೆಗೆ ಓಡಿದ್ಲು. ಬಾಬು ಬಂದಾಗೆ ಗಿರೀಶ್ ಟಿವಿ ನೋಡುವಂತೆ ನಡೆಸಿದ್ರು. ಮತ್ತೆ ಎಚ್ಚರವಾಗಿದ್ದೀರಾ ಅಂತ ಬಾಬು ಕೇಳಿದಾಗ, ನಿದ್ದೆ ಬರ್ತಾ ಇಲ್ಲ ಮಗನೇ ಅಂತೇಳಿ ಗಿರೀಶ್ ಹೇಳಿದ್ರು. ಬಾಬು ಬೆಡ್ರೂಮಿಗೆ ಹೋದ. ನಂತರ ರೂಪಾ ವಾಪಸ್ ಬಂದು ಗಿರೀಶ್ ಅವರನ್ನ ನೋಡಿದ್ಲು. ಗಿರೀಶ್ ಮೆಲ್ಲಗೆ ಕೇಳಿದ್ರು, ನಾಳೆಯೂ ರೂಪಾ? ನಾಚಿಕೆಯಲ್ಲಿಂದಲೇ ದೃಢವಾಗಿ ಹೇಳಿದ್ಲು, ನಾಳೆ ಮಾತ್ರ ಅಲ್ಲ, ಬರುವ ಪ್ರತಿ ರಾತ್ರಿಯೂ ಕೂಡ ಇಬ್ಬರಿಗೂ ತಿಳಿದಿತ್ತು. ಈ ರಾತ್ರಿಗಳು ಇನ್ನೂ ಚಿಕ್ಕದಾಗೋದಿಲ್ಲ. ಈ ಬೆಂಕಿ ಅಷ್ಟೊಂದು ಸುಲಭವಾಗಿ ಆರೋದಿಲ್ಲ.
ನಿಮಗೆ ಈ ಕತೆ ಹೇಗೆ ಅನಿಸ್ತು? ಈ ಕಥೆಯ ಮುಂದಿನ ಭಾಗ ಬೇಕು ಅಂದರೆ ಭಾಗ 2 ಅಂತೇಳಿ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.